ಹಾಯ್ ಹಲೋ ಎಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಎಸ್ಪೆಂಟ್ಸಿಗೆ ಜೈ ಹಿಂದ್. ಸೊ ಎಲ್ಲರೂ ಕೂಡ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೆ ಕೂಡ ಡೌಟ್ ಬರ್ತಾ ಇತ್ತು, ಸರ್ ಫಿಸಿಕಲ್ ಡೇಟನ್ನು ಯಾವಾಗ ಬಿಡ್ತಾರೆ? ಸೊ ಅಡ್ವಾನ್ಸಾಗಿ ಏನಾದರೂ 1 ಮಂತ್ ಒಳಗಡೆನೇ ಬಿಡ್ತಾರಾ ಅಥವಾ ಏನು 15 ಡೇಸ್ ಒಳಗಡೆನೇ ಬಿಡ್ತಾರಾ? ಸೊ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಕೊಡಿ ಸರ್. ಈಗಾಗಲೇ ನಾವು ಫಿಸಿಕಲ್ ಲಿಸ್ಟ್ನಲ್ಲಿ ಕ್ವಾಲಿಫೈ ಆಗಿದ್ದೀವಿ, ಅದರ ಜೊತೆಗೆ ನಮ್ಮ ಸ್ಕೋರ್ ಕಾರ್ಡ್ ಕೂಡ ಚೆನ್ನಾಗಾಗಿದೆ, ಅದನ್ನು ಕೂಡ ನಾವು ಚೆಕ್ಕನ್ನು ಮಾಡ್ಕೊಂಡಿದ್ದೀವಿ ಸರ್. ಅದ್ರ ಬಗ್ಗೆ ಯಾಕೆಂದರೆ ನಾವು ಫಸ್ಟ್ ಆಫ್ ಆಲ್ ನಾವು ಇನ್ನು ಇಷ್ಟು ದಿನ ಫಿಸಿಕಲ್ನೇ ಪ್ರಾಕ್ಟೀಸ್ ಮಾಡಿರಲಿಲ್ಲ. ಸೊ ಇನ್ಮೇಲೆ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸೊ ನಮ್ಮದು ವೇಟ್ ಜಾಸ್ತಿ ಇದೆ, ಸೊ ನಮ್ಗೆ ಫಿಸಿಕಲ್ ಹಾರ್ಡ್ ಆಗ್ತಾ ಇದೆ. ಸೊ 5 ಕಿಲೋಮೀಟ್ರ್ ಓಡೋದು ಆಗ್ತಾ ಇಲ್ಲ. ಸೊ ಇವೆಲ್ಲ ನಮ್ಮ ಎಸ್ ಎಸ್ ಸಿ ಸ್ಟೂಡೆಂಟ್ಗಳಿಗೆ ಇಷ್ಟು ದಿನ ಎಫರ್ಟ್ ಹಾಕಿಬಿಟ್ಟು ಪ್ರಯತ್ನ ಮಾಡಿ ರೂಮ್ ಮಾಡಿಕೊಂಡು ರೂಮ್ನಲ್ಲಿ ನೀವಾಗೆ ಖುದ್ದಾಗಿ ಅಡುಗೆಗಳನ್ನು ಮಾಡಿಕೊಂಡು ಸೊ ಎಲ್ಲ ಇಷ್ಟು ಕಷ್ಟಪಟ್ಬಿಟ್ಟು ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀರಾ. ಓಕೆ, ಎಕ್ಸಾಮ್ ಕ್ಲಿಯರ್ ಮಾಡೋದಂತಂದ್ರೆ ಅಷ್ಟು ಈಸಿಯಾಗಿರ್ತಕ್ಕಂಥದ್ದಲ್ಲ. ಯಾಕಂದರೆ ನೀವು ಅಂದ್ಕೊಂಡಿದ್ದೀರಾ ಸರಿ ಸರಿ ಕಟ್ ಕಡಿಮೆ ನಿಂತಿದೆ, ಕ್ವಶನ್ ಪೇಪರ್ ಏನಾದರೂ ಈಸಿ ಇತ್ತಾ ಅಂತೇಳಿ ಕಿಶಂದ ಇಲ್ಲ, ಈಸಿನೂ ಇದ್ದಿಲ್ಲ, ಮೀಡಿಯಮ್ ಇದ್ದಿಲ್ಲ. ಆದರೆ ಈ ಸರಿ ಎಸ್ ಎಸ್ ಸಿ ಜಿ ಡಿ ಕ್ವಶನ್ ಪೇಪರು ಬಹಳ ಅಂದರೆ ಬಹಳ ಟಫ್ ಕೂಡ ಇತ್ತು. ಅದರ ಜೊತೆಗೆ ಯಾರೆಲ್ಲ ಈಗ ಫಿಸಿಕಲ್ ಲಿಸ್ಟ್ನಲ್ಲಿ ಕ್ವಾಲಿಫೈ ಆಗಿದ್ದಿಲ್ಲ ಸರ್, ಅದಕ್ಕೆ ಅಂದರೆ ಎಷ್ಟು ಮಾರ್ಕ್ಸ್ಗಳ ಜಾಸ್ತಿ ಆಗಬಹುದು? ಓಕೆ, ನಾನು ಡಿಪೆಂಡ್ ಅಪಾನ್ ಕನ್ಫರ್ಮೇಷನ್ ಆಗಿ ನಿಮ್ಗೆ ಯಾವ ಮಾಹಿತಿ ಯಾಕಂದರೆ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಕಟಪ್ ಬಗ್ಗೆ ಯಾರಿಗೂ ಎಕ್ಸೆಪ್ಟೇಷನ್ ಮಾಡೋಕ್ಕಾಗಲ್ಲ. ನಾನು ಅಂದ್ಕೊಂಡಿದ್ದೆ ನಿಮ್ಗೆ ಇದ್ರ ಬಗ್ಗೆ ಮುಂಚೆ ವಿಡಿಯೋ ಮಾಡಿದಾಗ ಈ ಸರಿ ಎಸ್ ಎಸ್ ಸಿ ಜಿ ಡಿ ಫಿಸಿಕಲ್ ಲಿಸ್ಟ್ಗೆ ಕ್ವಾಲಿಫೈ ಆಗ್ಬೇಕಂದ್ರೆ 70 ಅಬೋವ್ ಬೇಕಾಗುತ್ತಂತ ಕೇಶಂದ ಮಾಹಿತಿಯನ್ನು ಕೊಟ್ಟಿದ್ದೆ. 70 ಅಬೋವ್ ಅಲ್ಲ, 70 ಒಳಗಡೆನೆ ಕಟಪ್ ನಿಂತ್ಕೋತೀವಿ. ಅದಕ್ಕೋಸ್ಕರನೇ ಯಾವುದೂ ಕೂಡ, ಯಾಕಂದರೆ ನೀವು ಅಂದ್ಕೊಳ್ತಾ ಇದ್ದೀರಾ ಸರ್ ನಂದು ಫಿಸಿಕಲ್ಲಿಗೆ 2 ಮಾರ್ಕ್ಸ್ ಅಷ್ಟೇ ಜಾಸ್ತಿ ಇದೆ, ಫಿಸಿಕಲ್ ಕ್ವಾಲಿಫೈ ಆದಮೇಲೆ 2 ಮಾರ್ಕ್ಸ್ ಮಾತ್ರ ಜಾಸ್ತಿ ಇದೆ, ನಾನು ಕ್ವಾಲಿಫೈ ಆಗಬಹುದಾ ಅಥವಾ ಇಲ್ಲ ಅಂತೇಳಿ ಕೇಶಂದ. ಸೊ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆಂಟ್ ಇರಲಿ. ಓಕೆ, ನಂದು ಒಂದೇ ಮಾರ್ಕ್ಸ್ ಇದೆ, ನಾನು ಕುತ್ಕೊಳ್ಳುತ್ತಾ ನಾನು ಪ್ರಾಕ್ಟೀಸ್ ಮಾಡ್ತೀನಿ, ನಾನು ಟ್ರೈ ಮಾಡ್ತೀನಿ, ನನಗೆ ಫಿಸಿಕಲ್ ಎಲ್ಲಾದರೂ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನಾನು ಫಿಸಿಕಲಿನೂ ಫಿಟ್ ಆಗ್ತೀನಿ. ಅದರ ಜೊತೆಗೆ ಮೆಡಿಕಲ್ ನಂದು ಏನು ಪಾಯಿಂಟ್ ಐತಿ, ಓಕೆ, ಮೆಡಿಕಲ್ನಲ್ಲಿ ಏನಾದರೂ ಪಾಯಿಂಟ್ಸ್ಗಳಿದ್ರೆ ನನಗೆ ಕನ್ಫರ್ಮೇಷನ್ ಆಗುತ್ತಾ. ಸೊ ನಾನು ಪ್ರಾಕ್ಟೀಸ್ ಮಾಡ್ತೀನಿ, ಯಾರ ಮಾತು ಕೂಡ ಕೇಳೋದಿಲ್ಲ, ನನಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನಾನು ಈ ಸರಿ ಕುತ್ಕೊಳ್ಳಿಲ್ಲ ಅಂದರೆ ಮುಂದಿನ ಸರಿ ಎಸ್ ಎಸ್ ಸಿ ಜಿ ಡಿ ಪಕ್ಕ 100% ಮಾಡ್ಕೊಳ್ಳೋಕ್ಕೆ ನಾನು ಎಲಿಜಿಬಲ್ ಅನ್ನು ನಿಮ್ಮ ಕಾನ್ಫಿಡೆಂಟ್ ಇತ್ತಪ್ಪ ಅಂದರೆ ಸೊ ಯಾರೂ ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಎಲ್ಲ ಮಹಿಳೆಯರು ಕೂಡ ಇದೇ ಥರ ಡೌಟ್ನಲ್ಲಿದ್ದೀರಾ, ಸರ್ ನಂದು ಕೂಡ ಕಟಪ್ ಒಂದು ಲೆವೆಲ್ ಇದೆ ಸರ್, ನಂದು ಆಗುತ್ತೋ ಇಲ್ಲೋ ಸರ್, ನಾನು ಫಿಸಿಕಲ್ನಲ್ಲಿ ವೀಕ್ನೆಸ್ ಇದ್ದೀನಿ ಸರ್, ನನಗೆ ರನ್ನಿಂಗ್ ಓಡೋಕೆ ಆಗ್ತಾ ಇಲ್ಲ, ಸೊ ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಅಂತ ಕೇಳ್ತಾ ಇದ್ದಿಲ್ಲ. ಸೊ ಇಲ್ಲಿ ಬಂದುಬಿಟ್ಟು ಇದ್ರ ಬಗ್ಗೆ ನಾನು ಫಿಸಿಕಲ್ನಲ್ಲಿ ಸ್ಟ್ಯಾಂಡರ್ಡ್ ಏನಿರ್ತದೆ, ರನ್ನಿಂಗ್ ಏನಿರ್ತದೆ, ಅದೇ ಥರನಾಗಿ ಹೈಟ್ ಎಷ್ಟು, ಅದೇ ಥರನಾಗಿ ಬಾಯ್ಸ್ಗೆ ಚೆಸ್ಟ್ ಎಷ್ಟು ಇರಬೇಕು, ಎಕ್ಸ್ಪಾಂಡೆಡ್ ಮಾಡಿದಾಗ ಎಷ್ಟು ಆಗಬೇಕು, ಸೊ ನಿಮ್ಮ ಫಿಸಿಕಲ್ನಲ್ಲಿ ಕ್ವಾಲಿಫೈ ಆಗಬೇಕಾದ್ರೆ ಏನು ಬೇಕಾಗುತ್ತೋ ಅದೇ ಥರನಾಗಿ ಮೆಡಿಕಲ್ ಏನಿರುತ್ತೆ ಅಂತ ತಿಳ್ಕೊಂಡು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ, ಕರೆಕ್ಟಾಗಿ ತಿಳ್ಕೊಳ್ಳಿ. ನೀವೇನಾದರೂ ಫಿಸಿಕಲ್ಗೆ ಸರ್ ನಾನು ಫಿಸಿಕಲ್ನಲ್ಲಿ ವೀಕ್ನೆಸ್ ಇದ್ದೀನಿ, ನಾನು ಫಿಸಿಕಲ್ ಬರಬೇಕಂತ ಮಾಡ್ಕೊಂಡಿದ್ದೀನಿ ನಿಮ್ಮ ಅಕಾಡೆಮಿಗೆ ಅಂತ ಕೇಳಿದರೆ, ನಮ್ಮ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ನವನಗರ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಹತ್ತಿರ. ಸೊ ನಾವು ಈಗಾಗಲೇ ಫಿಸಿಕಲ್ ಎಸ್ ಎಸ್ ಸಿ ಜಿ ಡಿ ಮತ್ತು ಆರ್ ಪಿ ಎಫ್ ಅಗ್ನಿವೀರು ಫಿಸಿಕಲ್ ಬ್ಯಾಚಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ನೀವೇನಾದರೂ ಬಂದು ಜಾಯಿನ್ ಆಗಬೇಕಂತ ಅಂದ್ಕೊಂಡಿದ್ರೆ ಸೊ ಈಗಾಗಲೇ ನಿನ್ನೆ 1ನೇ ತಾರೀಕಿಂದ ನಮ್ಮ ಫಿಸಿಕಲ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಅತಿ ಕಡಿಮೆ ದರದಲ್ಲಿ ನಿಮ್ಗೆ ಫುಡ್ ಆ್ಯಂಡ್ ಅಕೊಮಡೇಷನ್, ಅದರ ಜೊತೆಗೆ ಬೆಸ್ಟ್ ಫಿಸಿಕಲ್ ಟ್ರೈನರ್ ಯಂತ್ರ, ಸೊ ನುರಿತ ನಿಮ್ಗೆ ಟ್ರೈನರ್ ಯಂತ್ರನೇ ಫಿಸಿಕಲ್ ಟ್ರೈನಿಂಗನ್ನು ಕೊಡ್ತಾ ಇದ್ವಿ. ನಮ್ಮ ಹತ್ರ ಡೈಲಿ 2 ಟೈಮ್ಸ್ ಫಿಸಿಕಲ್ ಇರುತ್ತೆ, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಮಾರ್ನಿಂಗ್ ಲಾಂಗ್ ರನ್ನಿಂಗನ್ನು ಓಡಿಸ್ತೀವಿ ರೋಡ್ ಮೇಲೆ, ಅದೇ ಥರನಾಗಿ ಈವ್ನಿಂಗ್ ಕೂಡ ಶಾರ್ಟ್ ನಿಮ್ಗೆ ಎಕ್ಸಸೈಸು ಮೇನ್ ಇಂಪಾರ್ಟೆಂಟು. ಸೊ ಡೈಲಿ 2 ಟೈಮ್ಸ್ 5 ಕಿಲೋಮೀಟರ್ಸ್ ಓಡೋದ್ರಿಂದ ಯಾವುದೂ ಕೂಡ ರನ್ನಿಂಗ್ ಪಾಸ್ ಆಗೋಕ್ಕೆ ಸಾಧ್ಯ ಇಲ್ಲ. ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತನವರು ಕೂಡ ಡೈಲಿ 2 ಟೈಮ್ಸ್ 5 ಕಿಲೋಮೀಟ್ರನ್ನು ಓಡೋಕ್ಕೆ ಹೋಗಬೇಡ್ರಿ, ಯಾಕಂದರೆ ಎನರ್ಜಿ ಲಾಸ್ ಆಗುತ್ತೆ, ಬಟ್ ರನ್ನಿಂಗ್ ಟೈಮಿಂಗ್ ಕುಂದ್ರೋದಿಲ್ಲ. ಸೊ ಅದನ್ನು ರನ್ನಿಂಗ್ ಟೈಮಿಂಗ್ 5 ಕಿಲೋಮೀಟ್ರನ್ನ ಯಾವ ಥರ ಕುಂದಿರಿಸ್ಬೇಕು, ಸೊ ಪ್ರತಿಯೊಂದು ಮಹಿಳೆ ಮತ್ತು ಪುರುಷರಿಗೆ ಇಬ್ಬರಿಗೂ ಕೂಡ ಸಪ್ರೇಟ್ ಆಗಿರತಕ್ಕಂಥ ನಮ್ಮ ಹತ್ರ ಹಾಸ್ಟೆಲ್ ಕೂಡ ಇದೆ. ಅದರ ಜೊತೆಗೆ ನಾನ್ ವೆಜ್ಜು ವೆಜ್ಜು ಪ್ರತಿಯೊಂದು ನಿಮ್ಗೆ ಡ್ರೈ ಫ್ರೂಟ್ಸು, ಸೊ ಇದೆಲ್ಲನೂ ಕೂಡ ಯೂನಿಫಾರ್ಮು ಪ್ರತಿಯೊಂದು ಫೆಸಿಲಿಟಿಯನ್ನು ನಾವು ಕೊಡ್ತಾ ಇದ್ದೀವಿ. ನೀವೇನಾದರೂ ಬಂದು ಜಾಯಿನ್ ಆಗಬೇಕಂತ ಅಂದ್ಕೊಂಡಿದ್ರಿಯಪ್ಪ ಅಂತಂದರೆ ಸೊ ನಮ್ಮ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಫೀಸ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಓಕೆ, ಇಲ್ಲಿ ಬಂದ್ಬಿಟ್ಟು ಎಸ್ ಎಸ್ ಸಿ ಜಿ ಡಿಗೆ ಸರ್ ಏನೆಲ್ಲ ಇರ್ತದ ಫಿಸಿಕಲಲ್ಲಿ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಿ ಸರ್ ಅಂತ ಕೇಳ್ತಾ ಇದೆಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಪುರುಷರಿಗೆ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟಪ್ಪ ಅಂದರೆ ಪುರುಷರಿಗೆ 5 ಕಿಲೋಮೀಟರ್ಸ್ ರನ್ನಿಂಗ್ ಇರುತ್ತೆ. 5 ಕಿಲೋಮೀಟರ್ ರನ್ನಿಂಗ್ಸನ್ನು ಎಷ್ಟರಲ್ಲಿ ನೀವು ಓಡಬೇಕು, 5 ಕಿಲೋಮೀಟರ್ ರನ್ನನ್ನು ನೀವು 24 ನಿಮಿಷದಲ್ಲಿ ಕವರನ್ನು ಮಾಡಬೇಕಾಗುತ್ತೆ. ಎಷ್ಟಪ್ಪ ಅಂದರೆ
24 ಮಿನಿಟ್ಸ್ದಲ್ಲಿ ನೀವು ರನ್ನಿಂಗನ್ನು ಕವರ್ ಮಾಡಬೇಕು. 24 ಮಿನಿಟ್ಸ್ದಲ್ಲಿ ನೀವು ರನ್ನಿಂಗನ್ನು ಕವರ್ ಮಾಡಬೇಕಪ್ಪ ಅಂತಂದರೆ ಸೊ ನೀವು ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ವಿಚಾರ ಮಾಡಿರಿ. ಸೊ ಹಾರ್ಡಾಗೆ ಪ್ರಾಕ್ಟೀಸ್ ಮಾಡಬೇಕು. 1600 ಮೀಟ್ರನ್ನು ಎನರ್ಜಿ ಇಟ್ಕೊಂಡು ಹೋಗ್ಬೋದು, ಬಟ್ 5 ಕಿಲೋಮೀಟರ್ ರನ್ನಿಂಗನ್ನು ಎಷ್ಟು ಇನ್ನು ಎನರ್ಜಿ ಬೇಕು ನೀವು ವಿಚಾರ ಮಾಡ್ಕೊಡ್ರಿ. 24 ಮಿನಿಟ್ಸ್ ನೀವು ರನ್ನನ್ನು ಮಾಡ್ತಾ ಇರಬೇಕಂತಂದರೆ ಸೊ ನಿಮ್ಮ ಹತ್ರ ಸ್ಟೆಮಿನಾ ಯಾವ ಥರ ಇರಬೇಕು, ಸೊ ನೀವು ಯಾವ ಥರ ಫಿಟ್ನೆಸ್ ಆಗಬೇಕು. ಸೊ ಫಸ್ಟ್ 1 ಕಿಲೋಮೀಟರ್ ಎಷ್ಟು ಎನರ್ಜಿ ಅಂತ ಓಡಬೇಕು, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಈ ಥರ ಕಿಲೋಮೀಟರ್ ಗಂಟಲೆ ನೀವು ಓಡಬೇಕಾದ್ರೆ ಸೊ ಅವಕ್ಕೆ ಆದಿರ್ತಂಥ ಅವ್ರದ್ದೇ ನಿಮ್ಗೆ ಟ್ರಿಕ್ಸ್ಗಳಿರ್ತಾವೆ. ಆ ಟ್ರಿಕ್ಸ್ಗಳನ್ನು ನೀವು ಯೂಸ್ ಮಾಡ್ತಾ ರನ್ನಿಂಗ್ ಮಾಡಿದರೆ ಸೊ ಈ SSC GD ಫಿಸಿಕಲನ್ನು ಪಾಸ್ ಮಾಡ್ಕೋಬೋದು. ನೀವು ಯಾವ ಥರ ಓಡ್ತಾ ಇರ್ತೀರಪ್ಪ ಅಂತಂದರೆ ಊರಲ್ಲಿ ಸ್ಟ್ರೇಟ್ ಆಗಿರ್ತಕ್ಕಂಥ ರೋಡ್ನಲ್ಲಿ ಓಡ್ತಾ ಇರ್ತೀರ. ಸೊ ಸ್ಟ್ರೇಟ್ ಆಗಿರ್ತಕ್ಕಂಥ ರೋಡ್ನಲ್ಲಿ ಓಡ್ತಾ ಹೋದ್ರಪ್ಪ ಅಂದರೆ ಸೊ ನೀವು ಆರಾಮ್ಸಾಗಿ ಫಿಸಿಕಲ್ 24 ನಿಮಿಷದಲ್ಲಿ ಓಡ್ಬೋದು. ಒಂದು ಸ್ವಲ್ಪ ಅಪ್ಪು ಡೌನು ಇಂಥಲ್ಲೆಲ್ಲ ಸೊ ಪ್ರಾಕ್ಟೀಸ್ ಮಾಡಿದಿರಪ್ಪ ಅಂದರೆ ಸೊ ನಮ್ಮ ಹತ್ರ ಅಪ್ಪು ಡೌನು ಇರ್ತಕ್ಕಂಥ ರೋಡ್ಗಳಲ್ಲೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಮತ್ತು ಅದೇ ಥರನಾಗಿ ನಿಮ್ಗೆ ಹಿಲ್ಸ್ ಅಂದರೆ ಗುಡ್ಡದಲ್ಲಿ ಓಡೋದ್ರಿಂದ ನಿಮ್ಗೆ ಇವೆಲ್ಲ ಲೆಗ್ಸ್ಗಳು ಫಿಟ್ನೆಸ್ ಆಗ್ತಾವೆ. ಸೊ ಎನರ್ಜಿ ನಿಮ್ಗೆ ಕಾಲು ಸೋತ್ ಬರೋದಿಲ್ಲ. ಅಂಥಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿರಿ. ಕೋಚಿಂಗ್ ಬರೋಕ್ಕಾಗಲಿಲ್ಲ ಸರ್ ಅಂತಂದರೆ ಸೊ ಅಲ್ಲಾದರೂ ಪ್ರಾಕ್ಟೀಸ್ ಮಾಡಿರಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, 5 ಕಿಲೋಮೀಟರ್ ರನ್ನಿಂಗನ್ನು ಪುರುಷರಿಗೆ 24 ನಿಮಿಷದಲ್ಲಿ ಓಡಬೇಕು. ಮಹಿಳೆಯರಿಗೆ ನೋಡ್ಕೊಳ್ಳಿ ಏನಿರ್ತಪ್ಪ ಅಂತಂದರೆ ಸೊ ಅದೇ ಥರನಾಗಿ ಬಾಯ್ಸ್ಗೆ ಮತ್ತು ಲಡಾಖ್ ಅವೆಲ್ಲ ಏನಿರ್ತಲ್ಲ ಅವರಿಗೆಲ್ಲ ರೀಸನ್ದವ್ರಿಗೆ ಕಡಿಮೆ ರನ್ನಿಂಗ್ ಇರುತ್ತೆ. ಸೊ ಮೇಲ್ ಕ್ಯಾಂಡಿಡೇಟ್ಗಳಿಗೆ 24, ಮಹಿಳೆಯರಿಗೆ 1600 ಮೀಟ್ರ್ ರನ್ನಿಂಗ್ ಇರುತ್ತೆ. ಎಷ್ಟಪ್ಪ ಅಂದರೆ 1600 ಮೀಟ್ರ್ ರನ್ನಿಂಗ್ ಇರುತ್ತೆ. ನೀವು 1600 ಮೀಟ್ರ್ ರನ್ನಿಂಗ್ ಓಡೋದನ್ನು ಸೊ ಈಜಿ ಅಲ್ಲ. ಓಕೆ, 1600 ಮೀಟ್ರ್ ರನ್ನಿಂಗನ್ನು ಓಡಬೇಕಪ್ಪ ಅಂತಂದರೆ ಅದು ಈಜಿ ಆಗಿರ್ತಕ್ಕಂಥದ್ದಲ್ಲ. ಸೊ ಪ್ರಾಕ್ಟೀಸ್ ಬೇಕೇ. ಆಲ್ಮೋಸ್ಟ್ ಆಲ್ ಮಹಿಳೆಯರಂಕಿ ಎಕ್ಸಾಮ್ನಲ್ಲಿ ಹೈ ಕಟಪ್ ನಿಂತಿದೆ. ಯಾಕಪ್ಪ ಅಂತಂದರೆ ಕುಂತ್ಕೊಂಡು ಸ್ಟಡಿ ಮಾಡ್ತಾ ಇರ್ತಾರೆ, ಚೆನ್ನಾಗಿ ಎಕ್ಸಾಮ್ ಸ್ಕೋರ್ ಮಾಡೋದು ಅವ್ರಿಗೆ. ಯಾಕಂದರೆ ಎಕ್ಸಾಮ್ನಲ್ಲಿ ಫುಲ್ ಫಾಸ್ಟ್ ಇರ್ತಾರೆ, ಬಟ್ ಫಿಸಿಕಲ್ನಲ್ಲಿ ವೀಕ್ ಇರ್ತಾರೆ. ನಮ್ಮ ಹುಡುಗರು ಹಂಗಿಲ್ಲ, ಫಿಸಿಕಲ್ನಲ್ಲಿ ಫುಲ್ ಫಾಸ್ಟು, ಎಕ್ಸಾಮ್ನಲ್ಲಿ ವೀಕು. ಇದೇ ಒಂದೇ ಪ್ರಾಬ್ಲಮ್ಮು. ಅದಕ್ಕೋಸ್ಕರನೇ ಮಹಿಳೆಯರ ಕಟಪ್ಪು ಜಾಸ್ತಿ ಹೋಗಿದೆ. ಸೊ ನಿಮಗೆ ಬಂದುಬಿಟ್ಟು 1600 ಮೀಟರ್ ರನ್ನಿಂಗ್ ಇರುತ್ತೆ. 8.5 ಮಿನಿಟ್ಸ್ನಲ್ಲಿ ನೀವು ರನ್ನಿಂಗನ್ನು ಓಡಬೇಕಾಗುತ್ತೆ. ಎಷ್ಟಪ್ಪ ಅಂದರೆ 8.5 ಮಿನಿಟ್ನಲ್ಲಿ ನೀವು ರನ್ನಿಂಗನ್ನು ಓಡಬೇಕು. ಸೊ ನೀವು ಪ್ರಾಕ್ಟೀಸ್ ಯಾರೆಲ್ಲ ಮಾಡ್ತಾ ಇದ್ರಲ್ಲ ಸೊ ನಿಮಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಪುರುಷರಿಗೆ 170 ಸೆಂಟಿಮೀಟರ್ ಹೈಟ್ ಇರಬೇಕು. 170 ಸೆಂಟಿಮೀಟ್ರು ಜನರಲ್ಲು, EWS, OBC ದವರಿಗೆ 170 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟನ್ನು ಹೊಂದಿರಬೇಕು. ಎಷ್ಟಂತಂದರೆ 157 ಸೆಂಟಿಮೀಟರ್ ಹೈಟನ್ನು ಹೊಂದಿರಬೇಕು. ಅದೇ ಥರನಾಗಿ ST ಕ್ಯಾಟಗರಿಯವರು ಯಾರಾದರೂ ಇದ್ದರೆ 162.5 ಸೆಂಟಿಮೀಟರ್ ಪುರುಷರಿಗೆ ಇರುತ್ತೆ. ಎಷ್ಟಪ್ಪ ಅಂತಂದರೆ 162.5 ಸೆಂಟಿಮೀಟರ್ ಪುರುಷರಿಗೆ ಹೈಟ್ ಇರ್ತದೆ. ನೆಕ್ಸ್ಟ್ ಅದೇ ಥರನಾಗಿ ಸರ್ ಮಹಿಳೆಯರಿಗೆ ಎಷ್ಟಿರುತ್ತೆ ST ಕ್ಯಾಟಗರಿ ಅವರಿಗೆ? ಸೊ ನಿಮಗೂ ಕೂಡ ಸೊ ಚೆಸ್ಟ್ ಬಂದ್ಬಿಟ್ಟು OBC ದವರಿಗೆ ಜನರಲ್ ಕ್ಯಾಟಗರಿ ಇರೋದವರಿಗೆ EWS ದವರಿಗೆ ನಾರ್ಮಲಿ ಚೆಸ್ಟ್ ಬಂದ್ಬಿಟ್ಟು 80 ಇರಬೇಕು. ಎಷ್ಟಂತಂದರೆ 80 ಇರಬೇಕು ಎಕ್ಸ್ಪಾಂಡೆಡನ್ನು ಮಾಡಿದಾಗ. ಸೊ ಚೆಸ್ಟನ್ನು ಎಕ್ಸ್ಪಾಂಡೆಡನ್ನು ಮಾಡ ಅಂತ ಕೇಳ್ತಾರಲ್ಲ, ಸೊ ಅವಾಗ ನಿಮ್ಮದು 5 ಸೆಂಟಿಮೀಟರ್ ಚೆಸ್ಟ್ ಕೂಡ ಎಕ್ಸ್ಪಾಂಡೆಡ್ ಆಗಬೇಕು. ಅದೇ ಥರನಾಗಿ ST ಕ್ಯಾಟಗರಿ ಅವರಿಗೆ 76 ಇಂತ್ರ ಸೊ 5 ಸೆಂಟಿಮೀಟರ್ನ ಎಕ್ಸ್ಪಾಂಡೆಡನ್ನು ಮಾಡಿದರೆ ಸೊ ಅವರು ಕೂಡ ಕ್ವಾಲಿಫೈ ಆಗ್ತಾರೆ. ಓಕೆ, ನೆಕ್ಸ್ಟ್ ಅದೇ ಥರನಾಗಿ ಇಲ್ಲಿ ಬಂದ್ಬಿಟ್ಟು ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆ ಗೊತ್ತಾಯಿತು. ಮೆಡಿಕಲ್ ಇಂಕೆ ನಾನು ಮೆಡಿಕಲ್ ಏನಿರುತ್ತೆ ಅಂತ ಹೇಳ್ತೀನಿ ನೋಡ್ಕೊಳ್ರಿ. ಮೆಡಿಕಲ್ನಲ್ಲಿ ನೀವು ಕ್ವಾಲಿಫೈ ಆಗಬೇಕಪ್ಪ ಅಂತಂದರೆ ಸೊ ನಿಮ್ದೆಲ್ಲನೂ ಕೂಡ ಐ ಕರೆಕ್ಟಾಗಿರಬೇಕು. ಕಣ್ಣು ಏನು ಹೇಳ್ತಾ ಇದ್ದಿಲ್ಲ. ಸೊ ಇಲ್ಲಿ ನೀವು ಒಂದು ಸರಿ ನಾವು ಯಾಕಂದರೆ ನಮ್ಮ ಅಕಾಡೆಮಿದಲ್ಲಿ ಬರ್ತಿರ್ತಕ್ಕಂಥ ಸ್ಟೂಡೆಂಟ್ಗಳನ್ನು ಸೊ ಪ್ರತಿಯೊಂದು ಚೆಕ್ ಮಾಡೇ ತೊಗೊಳ್ತಾ ಇದ್ವಿ. ಸೊ ಮೆಡಿಕಲ್ ಫಿಟ್ ಇದಾನೋ ಇಲ್ಲೋ, ಸೊ ಮೆಡಿಕಲ್ನಲ್ಲಿ ಏನಾದರೂ ತೊಂದರೆ ಇದೆಯಾ, ಸೊ ಅವ್ನಿಗೇನಾದರೂ ಸೊಲ್ಯೂಷನ್ ಕೊಟ್ಟರೆ ಕವರ್ ಆಗುತ್ತಾ, ಸೊ ಇದೆಲ್ಲನೂ ಕೂಡ ಚೆಕ್ ಮಾಡಿಬಿಟ್ಟು ನಾವು ಅಕಾಡೆಮಿಗೆ ತೊಗೊಳ್ತಾ ಇದ್ದೀವಿ ಅಡ್ಮಿಷನ್ಗಳನ್ನು. ಸೊ ಏನಪ್ಪ ಅಂತಂದರೆ ಸೊ ಒಂದಿಷ್ಟು ಜನಕ್ಕೆ ಕಲರ್ ಬ್ಲೈಂಡ್ನೆಸ್ ಅಂತ ಇರ್ತದೆ. ಸೊ ಗೊತ್ತಿರ್ಬೋದು ನಿಮಗೆ, ನೋಡ್ಕೊಡ್ರಿ ಅವನ್ನೆಲ್ಲ. ಯಾಕಂದರೆ ಡೈರೆಕ್ಟ್ ನೀವು ಫಿಸಿಕಲಿಗೆ ಹೋದ್ರಪ್ಪ ಅಂತಂದರೆ ಬಹಳ ತೊಂದರೆಗಳಾಗ್ತಾವೆ. ಕಲರ್ ಬ್ಲೈಂಡ್ನೆಸ್ ಅಂತ ಇರುತ್ತೆ. ಸೊ 6/6 ಅಂತ ಇರುತ್ತೆ. ಸೊ ಐ ಪ್ರಾಬ್ಲಮ್ 6/6 ಅಂದರೆ ಡಿಸ್ಟೆನ್ಸನ್ನು ಓದೋಕ್ಕಾಗ್ತಾ ಇರೋದಿಲ್ಲ. ಸೊ ಚಸ್ಮಾ ಈ ಥರ ನಂಬರ್ಸ್ಗಳಿರ್ತಾವೆ, ಅವು ಕೂಡ ಸೊಲ್ಯೂಷನ್ಗಳಿರ್ತಾವೆ, ಅವನ್ನೆಲ್ಲ ಮಾಡ್ಕೊಳ್ಬೋದು. ನೆಕ್ಸ್ಟ್ ಅದೇ ಥರನಾಗಿ ಕಿವಿ ಒಳಗಡೆ ಏನಾದರೂ ನೀವು ಸ್ವಿಮ್ಮಿಂಗ್ ಮಾಡೋ ಟೈಮ್ನಲ್ಲಿ ಸೊ ಏನಾದರೂ ಸಣ್ಣ ವಯಸ್ಸಿನಲ್ಲಿ ಪರಿ ಏನಿರುತ್ತಲ್ಲ ಸೊ ಅದರ ಪದರು ಕೂಡ ಹರಿದಿರುತ್ತೆ. ಅದು ಕೂಡ ಮೆಡಿಕಲ್ನಲ್ಲಿ ಫೇಲ್ ಆಗುವಂಥ ಚಾನ್ಸಸ್ ಇರ್ತೈತಿ. ಮತ್ತು ಅದೇ ಥರನಾಗಿ ನಿಮ್ಗೆ ಮೂಗಿನಲ್ಲಿ ಏನಾದರೂ ಗಡ್ಡೆಗಳು ಬೆಳೆದಿತ್ತಪ್ಪ ಅಂತಂದರೆ ಸೊ ಅದನ್ನು ಕೂಡ ಮೆಡಿಕಲ್ನಲ್ಲಿ ಫೇಲ್ ಮಾಡೋ SSCದಲ್ಲಿ
ಫೇಲ್ ಮಾಡುವಂಥ ಚಾನ್ಸಸ್ ಇರ್ತದೆ. ಸೊ ನಾನು ಹೇಳ್ತಾ ಇದ್ದೀನಲ್ಲ, ಸೊ ಇವನ್ನೆಲ್ಲನೂ ಕೂಡ ಮತ್ತು ನಿಮ್ಗೆ ಹ್ಯಾಂಡು ಆದರೆ ನಿಮ್ಗೆ ಕ್ಯಾರಿ ಆ್ಯಂಗಲ್ ಅಂತ ಬರೀತಾರೆ. ಸೊ ಕ್ಯಾರಿ ಆ್ಯಂಗಲ್ ಅಂತಂದರೆ ನಿಮ್ಮ ಕೈಗಳು ಸ್ಟ್ರೇಟ್ ಆಗಿ ಇಲ್ಲಿ ನೋಡಿದಾಗ ಎರಡೂ ಕೂಡ ಸ್ಟ್ರೇಟ್ ಆಗಿ ನಾರ್ಮಲ್ ಆಗಿರಬೇಕು. ಜಾಸ್ತಿ ಈ ಥರ ಡೊಂಕ್ ಇದ್ದರೆ ಸೊ ಇದು ಪಾಯಿಂಟ್ ಕೂಡ ಬರೀತಾರೆ. ನೆಕ್ಸ್ಟ್ ನಾಕ್ನಿ ಅಂತೇಳಿ ಬರೀತಾರೆ. ನಾಕ್ನಿ ಅಂತಂದರೆ ಕಾಲುಗಳು ಸ್ಟ್ರೇಟ್ ಆಗಿರಬೇಕು, ಏನಾದರೂ ಒಂದು ಸ್ವಲ್ಪ ಟಚ್ ಆದರೆ ಅದನ್ನು ಕೂಡ ಪಾಯಿಂಟನ್ನು ಬರೀತಾರೆ. ಸೊ ಫೈಲ್ಸ್ ಆಯಿತು. ಅದೇ ಥರನಾಗಿ ನಿಮಗೇನೋ ಕಣ್ಣಲ್ಲಿ ಚುಕ್ಕೆ ಇದ್ದರೆ, ಸೊ ಅದೇ ಥರನಾಗಿ ಹಲ್ಲುಗಳಲ್ಲಿ ಏನಾದರೂ ನಿಮ್ಮ ಮೆಡಿಕಲ್ ಹೊಲಿಗೆ ಬಿದ್ದಿದ್ರೆ, ಸೊ ಇವೆಲ್ಲದಕ್ಕೂ ಕೂಡ ಒಂದಿಷ್ಟು ಪಾಯಿಂಟ್ಸ್ಗಳಿದಾವೆ. ಆ ಪಾಯಿಂಟ್ಸ್ಗಳನ್ನು ಬರೆದ್ರಪ್ಪ ಅಂತಂದರೆ ಮೆಡಿಕಲ್ನಲ್ಲಿ ಪಾಸ್ ಆಗುವಂಥ ಚಾನ್ಸಸ್ ಬಹಳಷ್ಟು ಕಡಿಮೆ ಇರ್ತದೆ. ಅಡ್ವಾನ್ಸ್ ಆಗಿ ಯಾಕಂದರೆ ನಿಮ್ಗೆ ಗೊತ್ತಿರ್ತಕ್ಕಂಥವ್ರು SSCGD ಎಕ್ಸಾಮನ್ನು ಆಲ್ಮೋಸ್ಟ್ ಎಲ್ಲ ಜಾಯ್ನ್ ಆಗಿರ್ತಾರೆ. ಸೊ ಅವ್ರನ್ನಾದರೂ ಕೇಳ್ರಿ, ಈ ಥರ ನಾನು ಎಕ್ಸಾಮ್ ಪಾಸ್ ಆಗಿದ್ದೀನಿ, ಸೊ ನನ್ನ ಮೆಡಿಕಲ್ನಲ್ಲಿ ಏನೆಲ್ಲ ಚೆಕ್ ಮಾಡ್ತಾರೆ. ಸೊ ಒಂದು ಸರಿ ನೀವು ಕೂಡ ಗೊತ್ತಿರ್ತಕ್ಕಂಥ ಮಾಹಿತಿ ಏನಾದರೂ ಇತ್ತಪ್ಪ ಅಂದರೆ ನೀವು ಕೂಡ ಚೆಕ್ ಮಾಡಿ ಅಂತ ಕೇಸಂದ ಅವ್ರನ್ನೂ ಕೂಡ ಕೇಳ್ಕೊಳ್ಬೋದು. ಸೊ ಮೆಡಿಕಲ್ಲು ಮತ್ತು ಫಿಸಿಕಲ್ಲು ಅದೇ ಥರನಾಗಿ ಡಾಕ್ಯುಮೆಂಟ್ಸ್ಗಳು ಏನು ಬೇಕು ಸರ್ ಇದಕ್ಕಂತಂದರೆ, ಸೊ ಡಾಕ್ಯುಮೆಂಟ್ಸ್ಗಳು ಬಂದ್ಬಿಟ್ಟು ನೋಡ್ಕೊಡ್ರಿ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬೇಕಾಗುತ್ತೆ. ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡು ಕಂಪಲ್ಸರಿಯಾಗಿ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ಇದೆಯಲ್ಲ ಅದೇ ಥರನಾಗಿ. ನೆಕ್ಸ್ಟ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಂಗ್ಲೀಷ್ನಲ್ಲೇ ಇರಬೇಕು. ನೆಕ್ಸ್ಟ್ ಅದೇ ಥರನಾಗಿ ನೀವು OBC ಏನಾದರೂ ಇದ್ದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಸರ್ಟಿಫಿಕೇಟ್ ಸೆಂಟ್ರಲ್ ಗೌರ್ಮೆಂಟಿಂದ OBC ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು. ಅದರ ಜೊತೆಗೆ SC ST ಕ್ಯಾಟಗರಿ ಇದ್ದರೆ ಕಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ನಿಮ್ಮದು ಕೂಡ ಇಂಗ್ಲೀಷ್ನಲ್ಲೇ ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮದು ಕ್ಯಾರೆಕ್ಟರು ಅನ್ಮೆರಿಡ್ ಸರ್ಟಿಫಿಕೇಟನ್ನು ತೆಗೆಸ್ಕೊಳ್ರಿ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು ನಿಮ್ಗೆ ಕಂಪಲ್ಸರಿಯಾಗಿ ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್ ಸರ್ಟಿಫಿಕೇಟು. ಸೊ ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್ ಸರ್ಟಿಫಿಕೇಟು ಕೂಡ ಈಗಾಗಲೇ ಅಡ್ವಾನ್ಸ್ ಆಗಿ ತೆಗಿಸಿ ಇಟ್ಕೊಳ್ರಿ. ಅಕಸ್ಮಾತ್ ಫಿಸಿಕಲ್ ಕ್ವಿಕ್ಕಾಗಿ ಬಂತಪ್ಪ ಅಂತಂದರೆ ಏನೂ ಕೂಡ ಮಾಡೋಕ್ಕಾಗ್ತಿರೋದಿಲ್ಲ. ಓಕೆ, ಇದು ಫಿಸಿಕಲ್ ಸರ್. ಫಿಸಿಕಲ್ ಯಾವಾಗ ಬರುತ್ತೆ, ಫಿಸಿಕಲ್ ಡೇಟ್ ಯಾವಾಗ ಅನೌನ್ಸ್ಮೆಂಟ್ ಆಗ್ಬೋದು? ಫಿಸಿಕಲ್ ಬಂದ್ಬಿಟ್ಟು ಇನ್ನೂ ನಿಮ್ಗೆ 2 ಮಂತ್ಸ್ನಲ್ಲಿ ಫಿಸಿಕಲ್ ನಡೆಯುವಂಥ ಸಾಧ್ಯತೆ ಇದೆ. ಎಷ್ಟಪ್ಪ ಅಂದರೆ 2 ಮಂತ್ಸು. ಮತ್ತೆ ಅಕ್ಟೋಬರ್ದಲ್ಲಿ ಕಾಲ್ಫರ್ಮ್ ಆಗ್ತಾ ಇರ್ತಕ್ಕಂಥ SSCGD ಮತ್ತೆ ಕಾಲ್ಫರ್ಮ್ ಆಗ್ತಾ ಇದೆ. ಸೊ ಆದ ಕಾರಣಕ್ಕೋಸ್ಕರ ಈ ರಿಕ್ರೂಟ್ಮೆಂಟನ್ನು ಜಲ್ದಿ ಪ್ರೊಸೆಸನ್ನು ಕಂಪ್ಲೀಟ್ ಮಾಡೋ ಕಾರಣಕ್ಕೋಸ್ಕರ ಆದಷ್ಟು ಬೇಗನೆ ನಿಮ್ಮ ಫಿಸಿಕಲನ್ನು ಕರೀತಾರೆ. ಓಕೆ, ಇಲ್ಲಿ ಬಂದ್ಬಿಟ್ಟು ನಿಮ್ಮ ಫಿಸಿಕಲ್ ಯಾವಾಗ ನಿಮ್ಮ ಸೆಂಟರ್ಗಳು, ಸೊ ನಿಮ್ಮದು ಎಲ್ಲಿ ಬಂದಿದೆ ಎಲ್ಲಿಲ್ಲ ಅಂತ ಹೇಳಿ ಅನೌನ್ಸ್ಮೆಂಟನ್ನು ಮಾಡಬೇಕಾಗಿರ್ತಕ್ಕಂಥದ್ದು, ಫಿಸಿಕಲ್ ಡೇಟನ್ನು ಬಿಡಬೇಕಾಗಿದ್ದು. ಸೊ 20 ಡೇಸ್ ಇರಾಗಿಲ್ಲ ನಿಮ್ಮ ಫಿಸಿಕಲ್ ಡೇಟನ್ನು ಬಿಟ್ಬಿಡ್ತಾರೆ. ಅವಾಗ ನಿಮಗೆ 20 ಡೇಸ್ನಾಗ ಪ್ರಾಕ್ಟೀಸ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಓಕೆ, ಟಫ್ ಆಗುತ್ತೆ. ಅದಕ್ಕೋಸ್ಕರನೇ ಈಗಿಂತನೇ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿರಿ. ಡಾಕ್ಯುಮೆಂಟ್ಸ್ಗಳನ್ನ ಹೇಳಿದೆ, ಮೆಡಿಕಲನ್ನು ಹೇಳಿದೆ, ಸೊ ಫಿಸಿಕಲ್ ಯಾವ ಥರ ಇರ್ತದೆ ಅಂತ ಹೇಳಿದೆ. ಸೊ ಇವೆಲ್ಲನೂ ಕೂಡ ಗಮನ ವಹಿಸಿ. ಸೊ ನನ್ನ ಕಟ್ ಆಫ್ ಸರ್ 2 ಮಾರ್ಕ್ಸ್ ಜಾಸ್ತಿ ಇದೆ, 3 ಮಾರ್ಕ್ಸ್ ಜಾಸ್ತಿ ಇದೆ ಸರ್, ನನ್ನ 10 ಇದೆ. ಸೊ ಅದೆಲ್ಲನೂ ಕೂಡ ಡೌಟನ್ನು ಬಿಟ್ಟಾಕ್ಬಿಟ್ಟು ಇವತ್ತಿನಿಂತ್ರನೇ ಡೈಲಿ 2 ಟೈಮ್ಸ್ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿರಿ. ಓಕೆ ಸರ್, ನನಗೆ ಆಗ್ತಾನೆ ಇಲ್ಲ ಫಿಸಿಕಲ್ ಪ್ರಾಕ್ಟೀಸ್ ಮಾಡೋಕ್ಕೆ, ನಿಮ್ಮ ಅಕಾಡೆಮಿಗೆ ಬರಬೇಕಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಸೊ ಬನ್ನಿ. ಈಗಾಗಲೇ ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಕೂಡ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದಾವೆ. ನಮ್ಮ ಹತ್ರ ನೋಡ್ಕೊಳ್ರಿ. ಮತ್ತು ಅದರ ಜೊತೆಗೆ ವೀಕ್ಲಿ 2 ಟೈಮ್ಸ್ ಮಧ್ಯಾಹ್ನ ಬಿಸಿಲು ಟೈಮ್ದಲ್ಲಿ ರನ್ನಿಂಗನ್ನು ಮಾಡಿಸ್ತೀವಿ. ಯಾಕಪ್ಪ ಅಂದರೆ ಆ ಟೈಮ್ನಲ್ಲಿ ಕೂಡ ರನ್ನಿಂಗನ್ನು ಕೂಡಿಸುವಂಥ ನಾವು ಜವಾಬ್ದಾರಿಯನ್ನು ಕೊಡ್ತೀವಿ. 100ಕ್ಕೆ 100% ನಿಮ್ಮ ಫಿಸಿಕಲನ್ನು ಮಾಡಿಕೊಡುವ ಜವಾಬ್ದಾರಿ ನಮ್ದಿರ್ತದೆ. ಸೊ ಫಿಸಿಕಲಲ್ಲಿ ನಿಮ್ಮನ್ನ ಫಿಟ್ ಮಾಡಿಬಿಟ್ಟು ಸೊ ನಾವು ರೆಡಿ ಮಾಡಬೇಕಪ್ಪ ಅಂದರೆ ಸೊ ನಿಮಗೋಸ್ಕರನೇ ಸಪ್ರೇಟಾಗಿ SSCGD ಬ್ಯಾಚ್ ಮಾಡಿದ್ವಿ, ಸಪ್ರೇಟಾಗಿ RPF ಬ್ಯಾಚ್ ಕೂಡ ಸ್ಟಾರ್ಟ್ ಮಾಡಿದ್ವಿ, ಸಪ್ರೇಟಾಗಿ ಅಗ್ನಿವೀರ್ ಬ್ಯಾಚ್ ಕೂಡ ಸ್ಟಾರ್ಟನ್ನು ಮಾಡಿದ್ವಿ. ಸೊ SSCಗೆ ಬಂದ್ಬಿಟ್ಟು 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ, RPFಗೆ ಬಂದ್ಬಿಟ್ಟು 16 ಮೀಟರ್ ರನ್ನಿಂಗ್ ಇರುತ್ತೆ, ಅಗ್ನಿವೀರದವ್ರಿಗೆ ಬಂದ್ಬಿಟ್ಟು 16 ಮೀಟರ್ ರನ್ನಿಂಗ್ ಇರುತ್ತೆ. ಸೊ ಟೈಮ್ ಚೇಂಜಸ್ ಕೂಡ ಇರ್ತದೆ. ಅದಕ್ಕೋಸ್ಕರನೇ SSCದವರಿಗೆ ಸಪ್ರೇಟಾಗಿ ಲಾಂಗ್ ರನ್ನಿಂಗ್ ಇರೋದಕ್ಕೋಸ್ಕರ ಅವ್ರ ಬ್ಯಾಚೇ ಸಪ್ರೇಟಾಗಿ ಮಾಡಿದ್ದೀವಿ. ಓಕೆ, ನೀವೇನಾದರೂ ಈಗಾಗಲೇ ಬಂದು ಜಾಯ್ನ್ ಆಗಬೇಕು ಸರ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತಂದರೆ ಸೊ ನಮ್ಮದೇ ಆಗಿರ್ತಕ್ಕಂಥ ಇದು ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಆಫೀಸಿಯಲ್ ಆಗಿರ್ತಕ್ಕಂಥ ನಂಬರ್ ಇರ್ತದೆ. ಇದು ನೀವೇನಾದರೂ ಆಫೀಸ್ ಬಗ್ಗೆ ಏನಾದರೂ ವೆರಿಫಿಕೇಷನ್, ಸೊ ಕೋಚಿಂಗ್ ಬಗ್ಗೆ ಏನಾದರೂ ವೆರಿಫಿಕೇಷನನ್ನು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಸೊ ಇಲ್ಲಿ ಏನು ಕೊಟ್ಟಿದ್ದೀವಲ್ಲ 82772334 ಏನಂತ ಹೇಳಿ ಆಫೀಸ್ ನಂಬರು. ಸೊ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ನಿಮ್ಮ ಸ್ನೇಹಿತ ಏನಾದರೂ SSCGD ಅವನು ಫಿಸಿಕಲ್ನಲ್ಲಿ ಕ್ವಾಲಿಫೈ ಅಂದರೆ ಲಿಸ್ಟ್ನಲ್ಲಿ ಕ್ವಾಲಿಫೈ ಆಗಿದ್ದಪ್ಪ ಅಂತಂದರೆ ಸೊ ಅವನಿಗೆ ಕೂಡ ಈ ವಿಡಿಯೋನ ಸೇವ್ ಮಾಡು. ಸೊ ಅವನಿಗೆ ಕೂಡ ಈ ಮಾಹಿತಿಯನ್ನು ತಿಳಿಸ್ಕೊಡು. ಸೊ ಇಷ್ಟು ದಿನದಲ್ಲಿ ಫಿಸಿಕಲ್ ಬರ್ತಾ ಸೊ ನಾವು ಈ ಥರ ರೆಡಿ ಮಾಡೋಣ, ಸೊ ಎಲ್ಲಾದರೂ ರೂಮ್ ಮಾಡ್ಕೊಂಡಾದರೂ ನಾವು ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡೋಣ ಅಂತ ಅವನಿಗೆ ಕೂಡ ಈ ಮಾಹಿತಿಯನ್ನು ತಿಳಿಸ್ಕೊಡು. ಓಕೆ, ನಿಮ್ಮಲ್ಲಿ ಏನಾದರೂ ಡೌಟ್ಸ್ಗಳಿದ್ರೆ ಇದರಲ್ಲಿ ಇನ್ನೂ ಏನಾದರೂ ಸರ್ ನಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡಿ, ಸೊ ಇನ್ನೂ ಡೌಟ್ಸ್ಗಳಿದ್ದಾವೆ ಅಂತಂದರೆ ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿ. ಏನೇ ಡೌಟ್ ಇದ್ದರೂ ಕೂಡ ಕಮೆಂಟನ್ನು ಹಾಕಿ.
ಸೊ ನಾನು ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಓಕೆ, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ಫುಲ್ ಆಗ್ತಾ ಇತ್ತಂದರೆ, ಸೊ ಪ್ರತಿಯೊಬ್ಬರಿಗೆ ಯೂಸ್ ಆಗ್ತಾ ಇತ್ತಂದರೆ, ಇದು ಒಂದೇ ಅಲ್ಲ ಫಿಸಿಕಲ್ ಡೇಟ್ ಆಯಿತು, ಸೊ ನಿಮ್ಗೆ ಅಲ್ಲಿ ರ್ಯಾಲಿ ಯಾವ ಥರ ನಡೀತಾ ಇದೆ, ಸೊ ಯಾವ ಥರ ಗ್ರೌಂಡ್ ಇದೆ, ಪ್ರತಿಯೊಂದು ವಿಡಿಯೋನ ಹೋದ ಸರಿ ನಾನು ಹಾಕಿದ್ದೀನಿ. ಸೊ ಬೆಳಗಾವಿದಾಯಿತು, ಬೆಂಗಳೂರದಾಯಿತು, ಪ್ರತಿಯೊಂದು ಬೇಕಿದ್ರೆ ನೋಡ್ಕೋಬೋದು ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು. ಸೊ ನಿಮ್ಗೆ ಗ್ರೌಂಡ್ಗಳು ಕೂಡ ರೋಡ್ಗಳನ್ನು ಯಾವ ಥರ ಓಡಿಸ್ತಾರೆ, ರೋಡ್ನಲ್ಲಿ ಯಾವ ಥರ ಹಿಡಿತಾರೆ ರನ್ನಿಂಗನ್ನು, ಪ್ರತಿಯೊಂದು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಹೋಗಿ ಒಂದ್ಸರಿ ಚೆಕ್ಕನ್ನು ಮಾಡ್ಕೊಳ್ರಿ. ಓಕೆ, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನನ್ನು ನೀವು ಒತ್ಕೊಂಡ್ರೆ ಮಾತ್ರ ನಾನು ಡೈಲಿ ಕೊಡ್ತಿರ್ತಕ್ಕಂಥ ಅಪ್ಡೇಟ್ ಆಗಿರಲಿ, ಯಾವುದೇ ಒಂದು ಇನ್ಫಾರ್ಮೇಷನ್ ಆಗಿರಲಿ, CISF ಫಿಸಿಕಲ್ ಡೇಟ್ ಆಗಿರಲಿ, ಯಾವುದೇ ಒಂದು ಅಪ್ಡೇಟನ್ನು ಬೇಕಾಗಿತ್ತಪ್ಪ ಅಂದರೆ, ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಚ್ಚುಕಟ್ಟಾಗಿ ನಿಮ್ಗೆ 5 ಮಿನಿಟ್ಸಲ್ಲಿ ಇನ್ಫಾರ್ಮೇಷನ್ಗಳು ಸಿಗ್ತಾನೆ ಇರ್ತಾವೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ, ಪ್ರಾಕ್ಟೀಸ್ ಮಾಡಿರಿ. ಜೈ ಹಿಂದ್, ಜೈ ಕರ್ನಾಟಕ.